ಹೆಲೋ ಸದಕರೇ, ನಾವು ಲಾಸ್ಟ್ ವಿಡಿಯೋದಲ್ಲಿ ಸಿವಿಲ್ PSI 2026 ಇದು 2016 ಸಿವಿಲ್ PSI ಕುರಿತಾಗಿ 3 ಪ್ರಶ್ನೆಗಳಿಗೆ ಫುಲ್ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ. ಅದು ನೆಕ್ಸ್ಟ್ ಕಂಟಿನ್ಯೂ ಆಗಿರ್ತಕ್ಕಂಥ ವಿಡಿಯೋ ಇದು. ನೋಡ್ರಿ ಏನಿದೆ, 1976ರಲ್ಲಿ ಮಾಡಿದ ಯಾವ ಸಂವಿಧಾನ ತಿದ್ದುಪಡಿಯಿಂದ ನಾಗರಿಕ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅನುಚ್ಛೇದನ 51A ಅಡಿಯಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತ. ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳಿ, ಫಂಡಮೆಂಟಲ್ ಡ್ಯೂಟೀಸ್ ಕುರಿತಾಗಿ ಏನು ಕೇಳಿದಾರಪ್ಪ ಅಂತಂತಂದ್ರೆ, ಯಾವ ಅನುಚ್ಛೇದದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತೇಳಿ. ಆಪ್ಷನ್ಸ್ ಎ 40ನೇ ತಿದ್ದುಪಡಿ, ಬಿ 41ನೇ ತಿದ್ದುಪಡಿ, ಸಿ 42ನೇ ತಿದ್ದುಪಡಿ, ಡಿ 44ನೆಯ ತಿದ್ದುಪಡಿ. ನೋಡೋಣ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂತಂದ್ರೆ ಆಪ್ಷನ್ಸ್ ಸಿ 42ನೆಯ ತಿದ್ದುಪಡಿಯು ಮೂಲಭೂತ ಕರ್ತವ್ಯಗಳ ಕುರಿತಾಗಿ ತಿಳಿಸ್ಕೊಡ್ತದೆ. 42ನೆಯ ತಿದ್ದುಪಡಿ ಸಂವಿಧಾನದ್ದು ಇದ್ರ ಕುರಿತಾಗಿ ವಿವರಣೆಯನ್ನ ನೋಡ್ತಾ ಹೋಗೋಣ. ನೋಡ್ರಿ, 42ನೆಯ ಸಂವಿಧಾನದ ತಿದ್ದುಪಡಿ ನೋಡ್ರಿ 1976ರಲ್ಲಪ್ಪ ಅಂತಂದ್ರೆ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಈ ತಿದ್ದುಪಡಿಯನ್ನ ತೆಗೆದುಕೊಂಡು ಬರ್ತಾರೆ. ಇದನ್ನ ಸಂವಿಧಾನ ಎಂದು ಕರೆಯುತ್ತಾರೆ. ನೋಡ್ರಿ, 51A ವಿಧಿಯ ಸೇರ್ಪಡೆ ಯಾವಾಗೈತಪ್ಪ ಅಂತಂತಂದ್ರೆ, ನೋಡ್ರಿ ಈ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ ಹೊಸದಾಗಿ ಭಾಗ 4A ಮತ್ತು 51A ವಿಧಿಯನ್ನ ಸೇರ್ಪಡೆ ಮಾಡಲಾಗ್ತದೆ. ಏನ್ ಹೇಳಿ, ಭಾಗ 4A ಮತ್ತು 51A ವಿಧಿಯನ್ನ ಸೇರ್ಪಡೆ ಮಾಡಲಾಗ್ತದೆ. ಯಾವುದು? 42ನೆಯ ಸಂವಿಧಾನ ತಿದ್ದುಪಡಿಯ ಮೂಲಕ. ಯಾವಾಗ? 1976ರಲ್ಲಿ. ಆ ಟೈಮಲ್ಲಿ ಯಾರ ಸರ್ಕಾರ ಇತ್ತಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರ ಸರ್ಕಾರ ಇರೋ ಟೈಮಲ್ಲಿ ಇದನ್ನ ತಿದ್ದುಪಡಿ ತೆಗೆದುಕೊಂಡು ಬರ್ತಾರೆ. ನೋಡ್ರಿ, ಈ 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಸ್ವರ್ಣ ಸಿಂಗ್ ಸಮಿತಿ ಅಂತೇಳಿ ಬರುತ್ತೆ. ಇದು ಏನು ಹೇಳುತ್ತಪ್ಪ ಅಂತಂದ್ರೆ, ಸಂವಿಧಾನದಲ್ಲಿ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನ ಜಾರಿಗೆ ತರುವುದಕ್ಕೋಸ್ಕರ ಶಿಫಾರಸನ್ನ ಮಾಡಿರುವಂತಹ ಸಮಿತಿ ಯಾವುದಪ್ಪ ಅಂತಂತಂದ್ರೆ ಸ್ವರ್ಣ ಸಿಂಗ್ ಸಮಿತಿ. ಯಾವುದು ಮೇನ್ ಇಂಪಾರ್ಟೆಂಟ್, ನೀವೇನು ತಿಳ್ಕೋಬೇಕು, ಮೂಲಭೂತ ಕರ್ತವ್ಯಗಳು ಏನು ಫಂಡಮೆಂಟಲ್ ಡ್ಯೂಟೀಸ್ ಏನು ಇದೆಯಲ್ಲ, ಇದನ್ನ ಜಾರಿಗೆ ಬರಬೇಕಾಯ್ತಪ್ಪ ಅಂತಂತಂದ್ರೆ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಯಾವ ಕಮಿಟಿಯ ಶಿಫಾರಸಿನ ಮೇಲೆಪ್ಪ ಅಂತಂದ್ರೆ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇಲೆ ಮೂಲಭೂತ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಅಂದ್ರೆ ಕರ್ತವ್ಯಗಳನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ನಂತರ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟಿತ್ತು ಆ ಟೈಮಲ್ಲಿ ತಿದ್ದುಪಡಿಯಾದ ಸಂದರ್ಭದಲ್ಲಪ್ಪ ಅಂದ್ರೆ ಕೇವಲ 10 ಇತ್ತು. ಯಾವಾಗ? 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಪರಿಚಯಿಸಲಾಗ್ತದೆ. ಇದನ್ನು ಕೂಡ ಆಡ್ ಮಾಡಿ ಸೇರಿಸಲಾಗ್ತದೆ. ನೋಡ್ರಿ, ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟಿದೆಯಪ್ಪ ಅಂತಂದ್ರೆ 11 ಮೂಲಭೂತ ಕರ್ತವ್ಯಗಳಿದಾವೆ. ಎಷ್ಟು ಹೇಳಿ? 11 ಮೂಲಭೂತ ಕರ್ತವ್ಯಗಳನ್ನ ಹೊಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ನೋಡ್ರಿ, ಭಾರತದಲ್ಲಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ಹೊಂದಿದೆ. ಇದ್ರದ ಹಿಂದಿನ ಹಿಸ್ಟ್ರಿ ನೋಡ್ತಾ ಹೋದ್ರೆ 1976ರ 42ನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಮೊದಲಪ್ಪ ಅಂತಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗ್ತದೆ. ಅದೇ ರೀತಿ ಮುಂದುವರೆದು 2002 ಏನ್ ಮಾಡ್ತಾರಪ್ಪ ಅಂತಂತಂದ್ರೆ 86ನೇ ತಿದ್ದುಪಡಿ ತೆಗೆದುಕೊಂಡು ಬರ್ತಾರೆ ಸಂವಿಧಾನದಲ್ಲಿ. ಯಾವಾಗ? 2002ರಲ್ಲಿ 86ನೇ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದು 11ನೆಯ ಫಂಡಮೆಂಟಲ್ ಡ್ಯೂಟೀಸ್ ಅಪ್ಪ ಅಂತಂದ್ರೆ ಆಡ್ ಮಾಡ್ತಾರೆ. 11ನೇ ಫಂಡಮೆಂಟಲ್ ಡ್ಯೂಟಿ ಯಾವುದಪ್ಪ ಅಂತಂದ್ರೆ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡುವಂತದ್ದಪ್ಪ ಅಂತಂತಂದ್ರೆ ತೆಗೆದುಕೊಂಡು ಬರ್ತಾರೆ. ಇದು 11ನೆಯ ಮೂಲಭೂತ ಕರ್ತವ್ಯವಾಗಿ ಆಡ್ ಮಾಡಲಾಗ್ತದೆ. ಯಾವಾಗ? 2002ರಲ್ಲಿ. ನೋಡ್ರಿ, ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಅದೇ ರೀತಿ ಮುಂದುವರೆದು
ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಏನು 42ನೇಯ ತಿದ್ದುಪಡಿ ಏನು ಹೇಳ್ತದೆ, ಯಾವ ಸಮಿತಿಯಿಂದ ರಚನೆ ಆಗ್ತದೆ, ಯಾವಾಗ ರಚನೆ ಆಯಿತು, ಮತ್ತಪ್ಪ ಅಂತಂದರೆ ಇದರಲ್ಲಿ ಎಷ್ಟು ಟೋಟಲ್ ಆಗಿ ಮೂಲಭೂತ ಹಕ್ಕುಗಳಿದ್ವು, ಇದು ಮೂಲಭೂತ ಕರ್ತವ್ಯಗಳಿದ್ವು, ಆನಂತರ 2002ರಲ್ಲಿ ಎಷ್ಟನೇ ಮೂಲಭೂತ ಹಕ್ಕಾಗಿ ಸೇರ್ಪಡೆ, ಮೂಲಭೂತ ಕರ್ತವ್ಯವಾಗಿ ಸೇರ್ಪಡೆ ಮಾಡ್ತು ಅಂತೇಳಿ ಡಿಟೇಲ್ ಆಗಿ ತಿಳಿದುಕೊಂಡಿದ್ವಿ. ಇವು ಪೂರ್ತಿ ಎಷ್ಟು 11 ಮೂಲಭೂತ ಕರ್ತವ್ಯಗಳಿದಾವಲ್ಲ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಏನು, ಭಾರತದ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರುವಂತಹ ಅಂಶಗಳು ಯಾವ್ಯಾವಿದಾವೆ ಇಲ್ಲಿ ಅಂತ. ಭಾರತದ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರೋದು ಏನು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂಡಲ ಮೇಲಿನವು ಎಲ್ಲವೂ ಅಂತ ನೋಡ್ರಿ. ಒಕ್ಕೂಟದ ಕಾರ್ಯಾಂಗವನ್ನು ಒಳಗೊಂಡಿರುವಂತಹ ಅಂಶಗಳು ಇವೆಲ್ಲ ಇದ್ದಾವೆ. ಹಾಗಾಗ್ಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನವು ಎಲ್ಲವೂ. ನೋಡ್ರಿ, ಒಕ್ಕೂಟ ಕಾರ್ಯಾಂಗದಾಗ ರಾಷ್ಟ್ರಪತಿಯು ಬರ್ತಾರೆ, ಉಪರಾಷ್ಟ್ರಪತಿಗಳು ಕೂಡ ಬರ್ತಾರೆ, ಮಂತ್ರಿಮಂಡಲ ಕೂಡ ಬರುತ್ತೆ. ನೋಡ್ರಿ, ಸರಿಯಾದ ವಿವರಣೆ ನೋಡ್ತಾ ಹೋದ್ರೆ ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ ಅಂತ. ನೋಡ್ರಿ, ಕಾರ್ಯಕಾರಿ ಘಟಕಗಳು ಅಂದ್ರೆ ಕೇಂದ್ರ ಕಾರ್ಯಕಾರಿ ಸಮಿತಿಯು ಈ ಕೆಳಕಂಡ ಪ್ರಮುಖ ಸದಸ್ಯರನ್ನ ಒಳಗೊಂಡಿರ್ತದೆ. ಏನು, ಕಾರ್ಯಕಾರಿ ಸಮಿತಿ ನೋಡ್ರಿ, ಅಧ್ಯಕ್ಷ ಯಾರಿರ್ತಾರೆ, ಕಾರ್ಯಾಂಗದ ಸಾಂವಿಧಾನಿಕ ಮುಖ್ಯಸ್ಥನೇ ಇದರ ಅಧ್ಯಕ್ಷ ಆಗಿರ್ತಾನೆ. ಆಮೇಲೆ ಉಪಾಧ್ಯಕ್ಷ ಯಾರಾಗಿರ್ತಾರೆ, ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವಂಥವರು, ಅಂದರೆ ಅವರು ಆತ್ಮೀಯವಾಗಿ ಅವ್ರ ಅಂಡರ್ನಲ್ಲಿ ಯಾರು ಕಾರ್ಯನಿರ್ವಹಿಸ್ತಾರಲ್ಲ ಅವರು ಇದರ ಉಪಾಧ್ಯಕ್ಷರಾಗಿರ್ತಾರೆ. ನೋಡ್ರಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಕಾರಿ ಅಧಿಕಾರವನ್ನು ಹೊಂದಿರ್ತಾರೆ. ನೋಡ್ರಿ, ನಿಜವಾಗಿರ್ತಕ್ಕಂಥ ಕಾರ್ಯಕಾರಿ ಅಧಿಕಾರವನ್ನು ಯಾರು ಹೊಂದಿರ್ತಾರಪ್ಪ ಅಂದರೆ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲ. ಅದರ ಜೊತೆಗೆ ಭಾರತದ ಅಟಾರ್ನಿ ಜನರಲ್ ಅಂದರೆ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು. ಆದ್ದರಿಂದ ರಾಷ್ಟ್ರಪತಿ, ಉಪಾಧ್ಯಕ್ಷರು, ಸಚಿವ ಸಂಪುಟದಂತಹ ನೀಡಿರುವಂಥ ಆಯ್ಕೆಗಳೆಲ್ಲವೂ ಕೇಂದ್ರದ ಕಾರ್ಯಾಂಗದ ಭಾಗವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ.